ಹಾಯ್ ಹಲೋ ದಿಸ್ ಇಸ್ ದಿನ್ನು ಕಂಟೆಂಟ್ ಕ್ರಿಯೇಟರ್. ನಾವಿವತ್ತು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ ಜಿ ಟಿ ಇದ್ರದ್ದು ಒನ್ ಡೇ ಪ್ರೈಸ್ ಎಷ್ಟು, ಇದ್ರದ್ದು ಲಿಮಿಟ್ ಕಿಲೋಮೀಟ್ರ್ ಎಷ್ಟು ಎಲ್ಲ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಆ ವೆಹಿಕಲ್ದು ಏನೇನಿದೆ ಎಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ ಜಿ ಟಿ 650 ಈ ವೆಹಿಕಲ್ ಬಂದುಬಿಟ್ಟು ಕೋರಮಂಗಲದಲ್ಲಿ ಅವೈಲೇಬಲ್ ಇದೆ ಕರೆಂಟ್ಲಿ. ಸೊ ಇದ್ರದ್ದು ಒನ್ ಡೇ ಪ್ರೈಸಸ್ ಬಂದುಬಿಟ್ಟು ನಿಮಗೆ 3000 ಆಗುತ್ತೆ. ಆ್ಯಂಡ್ ಇದ್ರ ಲಿಮಿಟ್ ಬಂದುಬಿಟ್ಟು ನಿಮಗೆ 240 ಕೊಡ್ತಾರೆ. ಸೊ ಅದನ್ನೇನಾದರೂ ಕ್ರಾಸ್ ಮಾಡಿದ್ರೆ ನಿಮಗೆ ಪರ್ ಕಿಲೋಮೀಟರ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಟ್ಯಾಕ್ಸಸ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಪೆಟ್ರೋಲ್ ಬಂದುಬಿಟ್ಟು 2 ಲೀಟರ್ ಇರುತ್ತೆ. ನೀವು ಪೆಟ್ರೋಲ್ ಫಿಲ್ ಮಾಡಬೇಕು. ನೋಡ್ಬೋದು ಎಷ್ಟು ಓಡಿದೆ ಅಂತ. 6036 ಅಷ್ಟೇ ಓಡಿರೋದು ಗಾಡಿ. ನ್ಯೂ ವೆಹಿಕಲ್ಲು ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ರೈಡ್ ಮಾಡಿ. ನೀವೇನಾದರೂ ಗಾಡಿ ತೊಗೊಳ್ಬೇಕು ಅಂತ ಇದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ, ರೈಡ್ ಮಾಡಿ. ಮೈಲೇಜ್ ಬಂದುಬಿಟ್ಟು ನಿಮಗೊಂದು 15 to 20 ಕೊಡುತ್ತೆ. ರಾಯಲ್ ಬ್ರದರ್ಸ್ ಆ್ಯಪಲ್ಲಿ ಬುಕ್ ಮಾಡ್ಬೋದು. ಆ್ಯಪು ಇದೆ, ವೆಬ್ಸೈಟ್ ಕೂಡ ಇದೆ. ಗಾಡಿ ಪಿಕಪ್ ಮಾತ್ರ ಸಖತ್ತಾಗಿದೆ. ಹೆಂಗೆ ಓಡುತ್ತೆ ಅಂದರೆ ಗಾಡಿ ನನಗಂತೂ ಸಖತ್ ಖುಷಿ ಆಯ್ತು ಈ ಗಾಡಿ ಓಡಿಸ್ಬೇಕಿದ್ರೆ. ಸ್ವಲ್ಪ ವೇಟ್ ಇದೆ, ನೋಡ್ಕೊಂಡು ಓಡಿಸ್ಬೇಕು ಗಾಡಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.